ನಮ್ಮ ಪತ್ತೂರು ಮಂಜುನಾಥ್ ಅವರು, ನಮ್ಮ ಮುಖಂಡರಾದ ಆದಿನಾರಾಯಣವರು, ಮತ್ತು ನಮ್ಮ ಕೋಲಾರ ಸಚಿವರಾದಂಥ ಜಿಲ್ಲಾ ಸಚಿವರಾದ ಬೈರತ್ ಸುರೇಶ್ ಅವರು, ಅನಿಲ್ ಕುಮಾರ್ ಅವರು, ನಿಜರಾಮ್ ಅವರು ಮತ್ತು ಅನೇಕ ಮುಖಂಡರು ನಮ್ಮ ನಾಯಕ ಮಾಡಿದ್ದಾರೆ. ಅವರಿಗೆಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ನಮ್ಮ ಮುಲ್ಬಾಲ್ ತಾಲೂಕಿನ ಬ್ಲಾಕ್ ಅಧ್ಯಕ್ಷರು ಎಲ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮನ್ನು ಇವತ್ತು ಏನು ಆಯ್ಕೆ ಮಾಡಿದ್ದಾರೆ, ನಾವು ಪ್ರಾಮಾಣಿಕವಾಗಿ ಭೂರಹಿತ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ನಾವು ಮುಂದೆ ನಾವು ಪ್ರಮಾಣ. ನಮ್ಮ ಮುಳಬಾಗಿಲು ತಾಲೂಕಿನ ಅಕ್ರಮ ಸಕ್ರಮ ಅಂಥೇಳಿ ಏನು ಬಹುರಕಂ ಅಂತೇಳಿ ಒಂದು ಕಮಿಟಿ ಇದೆ. ಆ ಕಮಿಟಿಗೆ ನಮ್ಮ ನಾಯಕರಾದ ಪತ್ತೂರು ಮಂಜುನಾಥ್ ಮತ್ತು ನಮ್ಮ ತಾಲೂಕಿನ ಅಭ್ಯರ್ಥಿಯಾದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಆದಿನಾರಾಯಣವರ ಸೂಚನೆ ಮೇರೆಗೆ ನಮ್ಮ ಸರ್ಕಾರ, ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸುರೇಶ್ ಅವರು ಮತ್ತು ನಿಜಾರ್ ಅಹಮದ್ ಅವರು ಮತ್ತು ನಮ್ಮ ತಾಲೂಕಿನ ಬ್ಲಾಕ್ ಅಧ್ಯಕ್ಷರಾದ ಜೀಲ್ಕಟ್ಟೆಗೌಡರು, ಅಮಾನುಲ್ಲಾ ಹಾಗೂ ಸಹಪಾಠಿಗಳು, ನಮ್ಮ ಲೀಡರ್ ಮುಖಾಂತರ ಸೂಚನೆ ಮೇರೆಗೆ ನಮ್ಮ 3 ಜನ ಬಹರಕಂ ಸಾಗಣೆ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅಧ್ಯಕ್ಷರನ್ನಾಗಿ MLA ಇರ್ತಾರೆ, ನಾವು ಸದಸ್ಯರಾಗಿರ್ತೀವಿ. ಏನು ನಮ್ಮನ್ನು ನಮ್ಮ ನಾಯಕರಾದಂಥ ಪತ್ತೂರು ಮಂಜುನಾಥ್ ಮತ್ತು ಆದಿನಾರಾಯಣ, ನಮ್ಮ ಬ್ಲ್ಯಾಕ್ ಅಕೌಂಟು ಅದಂಥ ನೀಲಕಂಠೇಗೌಡರು, ಅಮಾನುಲ್ಲಾ ನಮ್ಮ ನಾಯಕರು ಇನ್ನೂ ಮುಖಾಂತರ ನಮ್ಮ ನಾಯಕರು, ನಮ್ಮ ತಾಲೂಕಿನ ನಮ್ಮ ಸಹಪಾಠಿಗಳು ಅವರು ಸೂಚನೆ ಮೇರೆಗೆ ನಮ್ಮನ್ನು ಮಾಡಿರೋದಕ್ಕೆ ಧನ್ಯವಾದಗಳು ಸಲ್ಲಿಸ್ತಾ, ಅವರಿಗೆ ಯಾವುದೇ ರೀತಿಯಾಗಿ ಧಕ್ಕೆ ತಟ್ಟಂತೆ, ಪಕ್ಷಕ್ಕೆ ಮುಜರಾಗದಂತೆ ನಾವು ಏನು ನಿಯಮಾನುಸಾರ ನಮ್ಮ ಪಕ್ಷ ಏನು ನಮ್ಮನ್ನು ಮನವಿ ಮಾಡಿದಾರೋ ಅದರ ಪ್ರಕಾರ ನಿಯಮಾನುಸಾರ ನಾವೆಲ್ಲ ಭೂಮಿದಾರರಿಗೆ ಭೂಮಿ ನಿಯಮಾನುಸಾರ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಸುಮಾರು ನಮಗೆ ಆಗಿ ಒಂದು 15 ದಿವಸ ಆಯಿತು. ನಾವು ಇಷ್ಟರೊಳಗಾಗಿ ನಮ್ಮ ನಾಯಕರನ್ನ ಭೇಟಿ ಮಾಡಬೇಕಾಗಿತ್ತು. ನಮ್ಮ ಪತ್ತೂರು ಮಂಜುನಾಥ್ ಅವರು ದೂರದಲ್ಲೇ ಪ್ರಯಾಣದಿಂದ ಇಲ್ಲದೇ ಇರೋದ್ರಿಂದ ಇವತ್ತು ಬಂದು ಅವರನ್ನು ಸನ್ಮಾನ ಮಾಡಿ ಮತ್ತೆ ನಮ್ಮ ಅಭ್ಯರ್ಥಿಯಾದ ಆದಿನಾರಾಯಣವರಿಗೆ ಸನ್ಮಾನಿಸಬೇಕು ಅಂತೇಳಿ ನಾವು 3 ಜನ ತಿಳ್ಕೊಂಡು ಬಂದಿದ್ದೀವಿ. ನಾವು ಹೋಗ್ತೀವಿ. ಮುಂದಿನ ದಿನದಲ್ಲಿ ನಾವು ಮೀಟಿಂಗ್ ಕರೆಸಿ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿ, ಬಡಬಗ್ಗರಿಗೆ ಭೂಮಿ ಸಿಗುವ ರೀತಿ ನಾವು ನಿರ್ವಹಿಸ್ತೀವಿ ಅಂತೇಳಿ, ನಾವು ಯಾವುದೇ ರೀತಿಯಾಗಿ ಧಕ್ಕೆ ಬರ್ದಂಗೆ ನಮ್ಮ ಪಕ್ಷಕ್ಕೂ ಮತ್ತು ನಮ್ಮ ನಾಯಕರಿಗೆ ಧಕ್ಕೆ ಬರ್ದಂಗೆ ಕೆಲಸ ಮಾಡ್ತೀವಿ 3 ಜನ ಅಂತೇಳಿ ನಮಸ್ಕರಿಸ್ತೀವಿ.